ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ದಿಢೀರ್ ಬೆಳವಣಿಗೆ ಆಗಿದ್ದರಿಂದ ಮತ್ತೊಂದು ಸಂಚಿಕೆ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ. ದಯವಿಟ್ಟು ಈ ಸುದ್ದಿಯನ್ನು ನೀವು ಕೇಳಲೇಬೇಕು, ಅಂತ್ಯದವರೆಗೂ ನೋಡಲೇಬೇಕು. ಒಂದು ರಾಜಕೀಯ ಬೆಳವಣಿಗೆ ಆಗಿದೆ. ಯಾವುದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲವೋ, ಯಾವ ವಿಷಯದ ಕುರಿತು ಇಷ್ಟು ದಿವಸ ಹಗ್ಗಜಗ್ಗಾಟ ಇತ್ತು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ದೊರೆತಿದೆ. ಈ ದೇಶದ ಶಿಕ್ಷಣ ಸಚಿವನಾದಂಥ ಧರ್ಮೇಂದ್ರ ಪ್ರಧಾನ್ ದಿಢೀರ್ ಅಂತ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 2 ಪುಟಗಳ ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಅವರು ಹೇಳ್ತಾರೆ, ರಾಷ್ಟ್ರ ವಿರೋಧಿ ಶಕ್ತಿಗಳು ಜಂತರ್ ಮಂತರನ್ನು ಮತ್ತು ಪ್ರತಿಭಟನೆಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದದ್ದರಿಂದ ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ದಯವಿಟ್ಟು ಅಂಗೀಕರಿಸಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಇವರು ಪತ್ರಿಕಾಗೋಷ್ಠಿ ಮಾಡುವ, ಇವರು ಟ್ವಿಟರ್ ಹ್ಯಾಂಡಲ್ನಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನು ನೀಡುವ ಮುಂಚೆ, ಕೆಲವೇ ಕ್ಷಣಗಳ ಮುಂಚೆ ದಿಲ್ಲಿಯ DCP ರೋಹಿತ್ ರಾಜ್ಭರ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರು. ಅವ್ರಿಗೆ ಇದ್ರ ಬಗ್ಗೆ ಏನು ಬೆಳವಣಿಗೆ ಗೊತ್ತಿಲ್ಲ. ರಾಜ್ಭರ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಅದರಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದರು. ಏನು ಅಂದರೆ, ಕಳೆದ ಈ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ವಿದೇಶಿ ಶಕ್ತಿಗಳು ಇದನ್ನು ಹೈಜಾಕ್ ಮಾಡುವ ಪ್ರಯತ್ನ ಮಾಡಿದವು. ಪಾಕಿಸ್ತಾನ 400 ಹ್ಯಾಂಡಲ್ಗಳನ್ನು ಭಾರತದಲ್ಲಿ AI ಮೂಲಕ ಭಯಾನಕವಾದ ದೃಶ್ಯಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಜನರನ್ನು ರೊಚ್ಚಿಗೆಬ್ಬಿಸುವ ಕೆಲಸ ಮಾಡಿದ್ದಾವೆ. 400 ಹ್ಯಾಂಡಲ್ಗಳು ಕೇವಲ ಪಾಕಿಸ್ತಾನದಿಂದ, ಅದನ್ನೆಲ್ಲ ಐಡೆಂಟಿಫೈ ಮಾಡಲಾಗಿದೆ ಮತ್ತು ಬ್ಲಾಕ್ ಮಾಡಲಾಗಿದೆ. ಇದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾದಲ್ಲಿ ಆದಂಥ ಅತಿ ದೊಡ್ಡದಾದ ಪ್ರವಾಹ ಏನಾಗಿದೆ, ಅದಕ್ಕಾಗಿ ಒಂದು STFನ ನೇಮಕಾತಿ ಮಾಡಿದ್ದೇವೆ, ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಮಾಡಿದ್ದೇವೆ. ತನ್ಮೂಲಕ ಜನರಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡುವಂಥ, ಉದ್ರಿಕ್ತ ವಾತಾವರಣ ಉಂಟು ಮಾಡುವಂಥ ವ್ಯವಸ್ಥೆಗೆ ಇನ್ನು ಮುಂದೆ ಕಡಿವಾಣ ಹಾಕಲಾಗತ್ತೆ ಅಂತ ಈ ರೋಹಿತ್ ರಾಜ್ಭರ್ ಅವರು ಕೆಲವೇ ಕ್ಷಣಗಳ ಮುಂಚೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು. ಜೊತೆಗೆ ಶನಿವಾರ ಭಾನುವಾರ ಭಾಳ ದೊಡ್ಡ ಮಟ್ಟದ ಗಲಾಟೆ ಆಗುವ ಎಲ್ಲ ನಿರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಬಿಹಾರದಲ್ಲಿ ಆಗಲೇ ಗಲಾಟೆ ಶುರುವಾಗಿತ್ತು. ಜೊತೆಗೆ ಈಗಾಗಲೇ ಯಾವುದೇ ಕಾಕ್ರೋಚ್ ಪಾರ್ಟಿ ಹೇಳಿದ ಹಾಗೆ 48 ಗಂಟೆಗಳ ನಂತರ ದೇಶವ್ಯಾಪಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಪ್ರೊಟೆಸ್ಟ್ ಅಲ್ಲ, ಅದು ವೈಲೆನ್ಸ್. ದೇಶವ್ಯಾಪಿ ನಾವು ವೈಲೆನ್ಸ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಇವರು ಸಾರಿಕೊಂಡಿದ್ರು. ಇಲ್ಲಿವರೆಗೂ ನಡೆದದ್ದು ಅದೇ. ಇಲ್ಲಿವರೆಗೂ ನಡೆದದ್ದು ಯಾವುದು, ಆತ ಬಾಯಿ ಬಿಟ್ಟು ಹೇಳಿದ ಹಾಗೆ, ಈ ಅಭಿಜಿತ್ ದೀಪ್ಗೆ ಬಾಯಿ ಬಿಟ್ಟು ಹೇಳಿದ ಹಾಗೆ ನಮ್ಮದು ಶಾಂತಿಯುತ ಪ್ರತಿಭಟನೆ, ಶಾಂತಿಯುತ, ಯಾವ ಶಾಂತಿಯೂ ಇಲ್ಲ, ಎಂಥದೂ ಇಲ್ಲ, ಇದ್ದದ್ದು ಕೇವಲ ಅಶಾಂತಿ ಮಾತ್ರ. ಮತ್ತು ದೇಶದ ವಿರುದ್ಧ ಹೇಳಿಕೆ ಕೊಡೋರನ್ನ ಒಬ್ಬೊಬ್ಬರನ್ನಾಗಿ ಕರ್ಕೊಂಬಂದು ವೇದಿಕೆಯ ಮೇಲೆ ನಿಲ್ಲಿಸಿ ಭಾಷಣ ಮಾಡಿಸೋದು, ಹಿಂದೂ ಧರ್ಮದ ವಿರುದ್ಧ, ನರೇಂದ್ರ ಮೋದಿ ಅವರ ವಿರುದ್ಧ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿಸೋದು, ಜನರಲ್ಲಿ ಇನ್ನಿಲ್ಲದ ಹಾಗೆ ಉನ್ಮತ್ತಗೊಳಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು. ಈಗ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಳ್ಳುವ ಮೂಲಕ ಇದೊಂದು ಸೋಲು ಅಂತ ಕಂಡರೂ ಕೂಡ ಸೋಲಿನಲ್ಲಿ ಗೆಲುವನ್ನು ಕಂಡಿದ್ದಾರೆ. ಏಕೆಂದರೆ ಯಾರ್ಯಾರು ಇದರಿಂದ ಲಾಭವನ್ನು ಪಡಿಬೇಕಂತ ಮಾಡಿದ್ರು, ಯಾರು ಈ ಬೆಂಕಿಯಲ್ಲಿ ಬೀಡಿಯನ್ನು ಹಚ್ಕೋಬೇಕು ಅಂತ ಓಡಾಡ್ತಾ ಇದ್ರೋ ಅವರ ಕೈಯಲ್ಲಿದ್ದ ಅಸ್ತ್ರವನ್ನು ಕಿತ್ತುಕೊಂಡಿದ್ದಾರೆ. ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಪಟಾಲಂ. ಮತ್ತು ಈ ಕಡೆ ಇನ್ನೊಂದು ಕಡೆ ನೋಡಿದರೆ ಉದಾಹರಣೆಗೆ ರಾಹುಲ್ ಗಾಂಧಿ ಒಂದು ಒಳ್ಳೆ ಮುದ್ದಾ ಸಿಕ್ತು ಅನ್ನುವಂಥ ಕಾರಣಕ್ಕೆ ನಿನ್ನೆಯಿಂದ ಸತತವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅವರು ಈ ಇಷ್ಟೂ ಜನರಿಗೆ ಇದ್ದಂಥ ಒಂದೇ ಬೇಡಿಕೆಯನ್ನು ಇವತ್ತು ಕೂಡ ರಾಹುಲ್ ಗಾಂಧಿ ಬೆಳಗ್ಗೆ ಅದೇ ಮಾತನ್ನು ಹೇಳಿದರು. ಏನಂದರೆ, ನೀವು ಧರ್ಮೇಂದ್ರ ಪ್ರಧಾನ್ ಅವರನ್ನ ಬೇರೆ ಸಚಿವ ಸಂಪುಟದಲ್ಲಿ ಬೇರೆ ಸ್ಥಾನಕ್ಕೆ ಕೊಟ್ಟರೆ ನಾವು ಒಪ್ಪೋದಿಲ್ಲ, ಅವರ ರಾಜೀನಾಮೆಯೇ ನನಗೆ ಬೇಕು ಅಂತ ಹಠ ಹಿಡಿದು ಕೂತಿದ್ರು. ಈಗ ರಾಜೀನಾಮೆ ಕೊಟ್ಟ ಮೇಲೆ ಏನು ಮಾಡ್ತಾರೆ? ಈಗ ಅತ್ಯಂತ ಕಠಿಣವಾಗಿ ಕಠೋರವಾಗಿ ಜಂತರ್ ಮಂತರ್ನನ್ನು ಅಲ್ಲಿಂದ ಒಕ್ಕಲೆಬ್ಬಿಸಬೇಕು. ಎಲ್ಲರನ್ನು ಒಬ್ಬರು ಅಲ್ಲಿ ಉಳಿಬಾರದು. ಬುಲ್ಡೋಸರ್ ಹಚ್ಚಿ ಎಲ್ಲವನ್ನು ಸಾಫ್ ಮಾಡುವ ಕೆಲಸ ಮೊದಲಾಗಬೇಕು. ಎರಡನೇದ್ದು, ಯಾರ್ಯಾರು ಇಷ್ಟು ದಿವಸ ಈ ಹೆಸರಿನಲ್ಲಿ ದಂಗೆ ಮಾಡಿದ್ರಲ್ಲ ಅವ್ರನ್ನೆಲ್ಲ ಟ್ರೇಸ್ ಮಾಡಿ ಒಳಗೆ ಹಾಕುವ ಕೆಲಸ, ಯಾವ ಮಾನವೀಯತೆಯನ್ನು ನೋಡಲಾರದೆ ರುತ್ಲೆಸ್ ಆಗಿ ಮಾಡಬೇಕಾದ ಅನಿವಾರ್ಯತೆ ಇದು. ಮೂರನೇದಾಗಬೇಕಾದ ಕೆಲಸ ಏನು ಅಂದರೆ, ಲೋಕಸಭೆಯ ಅಧಿವೇಶನ ಸರಿಯಾಗಿ ನಡೆಯುವ ಹಾಗೆ ನೋಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಹಿಂದೆ ಹೋದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಯಾವ ಅರ್ಥ ಇರುತ್ತೆ? ಹಾಗೆ ನೋಡಿದರೆ ಧರ್ಮೇಂದ್ರ ಪ್ರಧಾನ್ ಅವರು ಯಾವತ್ತು ಪೇಪರ್ ಲೀಕ್ ಆಯಿತು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಮುಜುಗರ ಆಗೋದು ಕಾರಣಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಇದಿಷ್ಟು ಬೆಳೆಯುವ ಪ್ರಶ್ನೆಯೇ ಇರಲಿಲ್ಲ. ಈಗ ಬೆಳೆದ ಹೋಗಿ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರಿಂದ ಮೂಲೋತ್ಪಾಟನೆ ಆಗಬೇಕು ಅಂದರೆ ಇದ್ದಂಥ ಎಲ್ಲ ಗೆಡ್ಡೆಗಳನ್ನ ಕಿತ್ತೋದು ಮಾತ್ರ ಅಲ್ಲ, ಅದ್ರ ಮೇಲೆ ಎಲ್ಲ ಮಾಡಬೇಕಾದ ಉಳಿದ ಕೀಮೋಥೆರಪಿಯನ್ನು ಕೂಡ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ನಾನು ನಿನ್ನೆ ಚಾಣಕ್ಯನ ಕತೆ ಹೇಳಿದ್ದೆ. ಒಂದು
ಒಂದು ಸಣ್ಣದಾದಂಥ ಗರಿಕೆ ಹುಲ್ಲನ್ನು ಕಿತ್ತಿದ ಮೇಲೆ ಮಜ್ಜಿಗೆ ಹುಳಿ ಹಾಕ್ತಾರೆ ಅವ್ರು, ಯಾಕೆ ಮತ್ತೆ ಬೆಳಿಬಾರ್ದು ಅಂತ. ಮುಂದೆ ಈ ರೀತಿಯಾದ ಯಾವುದೇ ಪ್ರತಿಭಟನೆ ಪ್ರಾರಂಭ ಆದ ಸಂದರ್ಭದಲ್ಲಿಯೇ ಬೇರು ಸಹಿತದ ಕಿತ್ತು ಹಾಕಿಬಿಟ್ರೆ ಈ ಮಟ್ಟಿಗೆ ಅದು ಬೆಳೀಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ವಿಚಾರ ನೀವು ಯೋಚನೆ ಮಾಡಿ ನೋಡಿ, ಜಂತರ್ ಮಂತರ್ನಲ್ಲಿ ಯಾವಾಗ ಈತನ ಪ್ರೊಟೆಸ್ಟ್ ಫೇಲ್ ಆಗ್ತದೆ ಅಂತ ಆತ ಅಲವತ್ಕೊಳ್ಳಿಕ್ಕೆ ಶುರು ಮಾಡಿದ್ನೋ ಅಭಿಜಿತ್ ದೀಪ್ಗೆ, ಯಾವಾಗ ಜನ ಬರ್ತಾ ಇಲ್ಲ ದಯವಿಟ್ಟು ಬನ್ನಿ ಇಲ್ಲದೆ ಹೋದ್ರೆ ನಮ್ಮ ಇದು ಫೇಲ್ ಆಗಿಬಿಡುತ್ತೆ ಮನೆಯಲ್ಲಿ ಕೂತ್ಕೋಬೇಡಿ ಅಂತ ಅಲವತ್ಕೊಳ್ತಾ ಇದ್ದ, ಆ ಸಂದರ್ಭದಲ್ಲಿ ಆತನನ್ನು ಓಡಿಸಿಬಿಟ್ಟಿದ್ರೆ ಆತ ಈ ಮಟ್ಟಿಗೆ ಬೆಳೆಯಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಈತನ ಕೆಪಾಸಿಟಿ ಏನಿದೆ, ಯಾರ್ಯಾರು ಬರ್ತಾರೆ ನೋಡೋಣ, ಯಾರ್ಯಾರು ಸೇರ್ಕೋತಾರೆ ನೋಡೋಣ ಅಂತ ಬಿಟ್ಟ ತಕ್ಷಣ ಇದನ್ನೇ ಬಳಸ್ಕೊಂಡು ವಿದೇಶಿ ಶಕ್ತಿಗಳು ನಿರಂತರವಾಗಿ ಇದಕ್ಕೆ ಫಂಡಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಭಾಳ ಮಜಾ ನೋಡಿ, ಒಂದು ಕಡೆ ಈ ಕಡೆ ರಾಜೀನಾಮೆ ಇಟ್ಬಿಡಿ, 2-3 ಬೆಳವಣಿಗೆ ಅದು. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ, ಏನಂತ, NIA ಮೂಲಕ ಇದನ್ನು ತನಿಖೆ ಮಾಡಬೇಕು ಅಂತ. ಹಾಗೆ ಹೇಳಿದ ತಕ್ಷಣ ಇವರ ಪಟಾಲಂನಲ್ಲಿದ್ದವ್ರು ಹೇಳ್ತಾರೆ NIA ತನಿಖೆ ಆಗಬಾರ್ದು, ದಯವಿಟ್ಟು ಮಾನ್ಯ ಕೋರ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಕೋರ್ಟಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಇವರು. NIA ಬಂದ್ಬಿಟ್ರೆ ಇವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರಲ್ಲ. ಎರಡನೇದು, ಅಭಿಜಿತ್ ದೀಪ್ಗೆ ನಿನ್ನೆ ಬೆಳಗ್ಗಿಂದ ಸಂಜೆವರೆಗೂ ಕಾಯಲಿಲ್ಲ, ಕೇಳಿದ್ರೆ ಏನಂದ, ಹುಷಾರಿಲ್ಲ ನನಗೆ ಅಂದ. ಈಗ ಆತನ ಒಂದು ವಿಡಿಯೋ ತೋರಿಸ್ತೇನೆ, ನೋಡಿಬಿಡಿ. हेलो एवरीवन, जैसे कि आप सबको पता था पिछले कुछ दिनों से मेरी तबीयत ख़राब थी, सो ब्लड रिपोर्ट्स आ गए एंड आई हैव बीन डायग्नोज्ड विद टाइफाइड और ट्रीटमेंट चल रहा है मेरा, रोज़ सुबह और शाम को IVs लग रहे हैं. बट आई रियली वांट टू थैंक ऑल द कॉकरोचेस जो पूरे देश भर में पीसफुली प्रोटेस्ट कर रहे हैं और इस मूवमेंट को इतना सक्सेसफुल बना दिया है आप लोगों ने. अ बिग थैंक यू टू ऑल एंड कॉन्ग्रेचुलेशंस टू यू ऑल फॉर मेकिंग दिस मूवमेंट सच अ बिग सक्सेस. एंड आई एम वेरी श्योर अगर हम ऐसे ही पीसफुली प्रोटेस्ट करेंगे तो धर्मेंद्र प्रधान का इस्तीफा ज़रूर होगा. थैंक यू वेरी मच. ಈ ವಿಡಿಯೋದಲ್ಲಿ ಆತ ಹೇಳ್ತಾನೆ ನನಗೆ ಟೈಫಾಯ್ಡ್ ಆಗಿದೆ, ನನಗೆ ಭಾಳ ಆರೋಗ್ಯ ಸರಿ ಇಲ್ಲ. ಯಾಕೆ ಹೇಳ್ತಾ ಇದ್ದಾನೆ ಇದನ್ನ? ಈತನ ಆರೋಗ್ಯ ಸರಿ ಇಲ್ಲ, ಟೈಫಾಯ್ಡ್ ಆಗಿದೆ ಅನ್ನೋದನ್ನ ನಾನು ನಂಬಲಿಕ್ಕಂತೂ 100% ಸಿದ್ಧನಿಲ್ಲ. ಏಕೆಂದರೆ ಇಡೀ ಪ್ರತಿಭಟನೆ ಕೈ ಮೀರಿ ಹೋಗಿದೆ, ನಿಯಂತ್ರಣವನ್ನು ಕಳ್ಕೊಂಡಿದೆ, ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಯಾರ ಕಡೆನೂ ಸಾಧ್ಯವಿಲ್ಲ, ಆ ಪರಿಸ್ಥಿತಿಗೆ ಬಂದು ಕೂತಿದೆ. ಪೊಲೀಸರನ್ನ ಹೊಡಿತಾ ಇದ್ದಾರೆ, ರಕ್ತಪಾತ ಮಾಡ್ತಾ ಇದ್ದಾರೆ, ಆಡಬಾರದ ಶಬ್ದಗಳನ್ನು ಆಡ್ತಾ ಇದ್ದಾರೆ. ಅಭಿಜಿತ್ ದೀಪ್ಗೆಲ್ಲ ಯಾರು ಹೇಳಿದ್ರು ಅವ್ರು ಯಾರು ಬಗ್ಗುವ ಸ್ಥಿತಿಯಲ್ಲಿಲ್ಲ, ಅಂಥ ಜನ ಬಂದಲ್ಲಿ ಕೂತಿದ್ದಾರೆ. ಈ ಸಂದರ್ಭದಲ್ಲಿ ತಾನು ಆ ಜಾಗದಲ್ಲಿದ್ದರೆ ತನ್ನನ್ನು ಒಳಗೆ ಹಾಕ್ತಾರೆ, ನಾನು ಶರ್ಜೀಲ್ ಇಮಾಮ್ ಥರ ಕನಿಷ್ಠ 2-3 ವರ್ಷ ಜೈಲಲ್ಲಿ ಇರಬೇಕಾಗೋದು ಆಗ್ತೀನಿ ಅನ್ನೋದು ಖಂಡಿತವಾಗಿ ಗೊತ್ತಾಗಿದೆ. ಆದ್ದರಿಂದ ಆತ ಬ್ಯಾಕ್ಔಟ್ ಮಾಡಿದ್ದಾನೆ. ಅರವಿಂದ್ ಕೇಜ್ರಿವಾಲ್ ಇಂದ ಜೀವಂತ ಇಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಬೇರೆಯವ್ರ ಬಲಿಪಶು ಮಾಡಿ ತಾನು ರಾಜಕೀಯ ಮಾಡಬೇಕು, ರಣಹದ್ದಿನ ರೀತಿಯಲ್ಲಿ ಹೆಣವನ್ನು ತಿನ್ನಬೇಕು ಅಂತ ಅವರ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಅತಿಶಿ ಮರ್ಲೆನಾವ್, ಸಂಜಯ್ ಸಿಂಗ್ ಇವ್ರು ಕಾಯ್ತಾ ಇದ್ದಾರೆ. ಅವ್ರಿಗೆ ಈ ರಾಂಕಾ ಜೈಲಿಗೆ ಹೋದ್ರೆ ಅವ್ರಿಗೇನೂ ಬೇಜಾರಿಲ್ಲ, ಆದರೆ ರಾಂಕಾ ಹೇಳಿಕೆಯನ್ನು ಕೊಡ್ಬೇಕು, ಇಡೀ ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಈ ಬಾರಿ ಅಧಿವೇಶನ ನಡೀಬಾರ್ದು, FCRA ಬಿಲ್ ಪಾಸ್ ಆಗಬಾರ್ದು. ಯಾಕೆ, ರಾಜೀವ್ ಗಾಂಧಿ ಫೌಂಡೇಶನ್ ಕೂಡ ಚೈನಾದಿಂದ ದುಡ್ಡು ಪಡೆದಂಥ ಸಂಸ್ಥೆ, ಅವ್ರದೇ ಸಂಸ್ಥೆ, ಅದು ಬಿಲ್ ಪಾಸ್ ಆಗಬಾರ್ದು. ಎರಡನೇದು, ನರೇಂದ್ರ ಮೋದಿಯನ್ನು ಚುನಾವಣೆಯಿಂದ ನಾವು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ಏನು ಮಾಡಬೇಕು, ಮಾಬೋಕ್ರಸಿ ಮೂಲಕ ಸರ್ಕಾರ ಪತನ ಆಗುವ ಹಾಗೆ ನೋಡ್ಕೋಬೇಕು, ಗೃಹ ಯುದ್ಧ ಆಗಬೇಕು, ಇಡೀ ದೇಶಾದ್ಯಂತ ದೊಂಬಿ ಹೊತ್ಕೋಬೇಕು, ಇದನ್ನು ನೋಡಿ ನಾನು ಬೀಡಿ ಹಚ್ಕೊಂಡು ಓಡಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಲೆಕ್ಕಾಚಾರ ಇದೆ. ಇವರೆಲ್ಲರ ಈ ಆಸೆಯನ್ನು ಅದರ ಮೇಲೆ ತಣ್ಣೀರು ಎರಚಿದ್ದು ಈಗ ನರೇಂದ್ರ ಮೋದಿ, ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೋಡಲಿಕ್ಕೆ ಮೇಲ್ನೋಟಕ್ಕೆ ಸರ್ಕಾರ ಹಿಂದೇಟು ಹಾಕಿದೆ, ಸರ್ಕಾರ ಸೋತಿದೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಯಾರು ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದೇವಲ್ಲ, ಯಾರು ವಿಜೃಂಭಣೆ, ಯಾರು ಸಡಗರ ಸಂಭ್ರಮ ಅಂತ ಅಭಿಜಿತ್ ದೀಪ್ಗೆ, ರಾಂಕಾ ಇವರೆಲ್ಲ ಶುರು ಮಾಡಬೇಕಲ್ಲ, ಅವರು ಗೆದ್ದು ಸೋತಿದ್ದಾರೆ. ಏಕೆಂದರೆ ಇದರ ಪ್ರಭಾವ ತುಂಬ ದಿನಗಳ ಕಾಲ ಇರುತ್ತೆ ಮತ್ತು ಇವರೆಲ್ಲರೂ ಅನುಭವಿಸುವುದು ಖಚಿತ. ಇದಾದ ಮೇಲೆ ಅವರು ಹೊಸ ಡಿಮ್ಯಾಂಡ್ ಇಡ್ತೀನಿ, ನಾವು ಜಂತರ್ ಮಂತರ್ನಲ್ಲಿ ಇರ್ತೀವಿ, ಕುಟುಂಬದವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡೋವರೆಗೂ ಇಲ್ಲಿರ್ತೀವಿ, ಅದಾದಮೇಲೆ ನಮ್ಮವ್ರ ಕೇಸ್ಗಳನ್ನು ವಾಪಸ್ ತಗೊಳ್ಳೋವರೆಗೂ ನಾವು ಇಲ್ಲಿಂದ ಜಾಗ ಕದಲಿಸಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಆಗುತ್ತದೆ ಮತ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಏನಾಗುತ್ತೆ ಸಂಜೆವರೆಗೂ ಅಪ್ಡೇಟ್ ನೋಡಿ, ಮಧ್ಯೆ ಮಧ್ಯೆ 1 ಗಂಟೆಗೆ ಬರ್ತಾ ಇರ್ತೀನಿ. ಸಂಚಿಕೆಯನ್ನು ತಪ್ಪದೇ ನೋಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ಏಕೆಂದರೆ ಬಹಳ ಜನರಿಗೆ ವಿದ್ಯಮಾನವೇ ಸರಿಯಾಗಿ ಗೊತ್ತಿರೋದಿಲ್ಲ. ಅದು ಈ ದೇಶದ ಅತಿ ದೊಡ್ಡ ಸಮಸ್ಯೆ. ನೀವು ರೀಲ್ ನೋಡ್ತಾ ಇರ್ತೀರಿ, ಯಾವುದೋ ಒಂದು ಭಾಗದಲ್ಲಿ ಗಲಾಟೆ ನಡೀತಾ ಇರ್ತದೆ, ಜಂತರ್ ಮಂತರ್ದು ಅಂತ ತಿಳ್ಕೊತೀರಿ, ಯಾಕೆಂದರೆ ಅದ್ರ ಮೇಲೆ ಡೇಟ್ ಲೈನ್ ಇರೋದಿಲ್ಲ. ಇಂಥ ಎಲ್ಲ ಅಪಸವ್ಯಗಳು ಸಂಭವಿಸುವಂಥ ಅತಿ ಕೆಟ್ಟ ಕಾಲಘಟ್ಟ ಇದು. ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದ ಮೇಲೆ ಕಣ್ಣಿಟ್ಟು ಕೂತಂಥ ಸಂದರ್ಭ ಅದು. ಒಂದು ಕಡೆ ಪಾಕಿಸ್ತಾನ, ಚೈನಾ, ಅಮೇರಿಕಾ, ನಿನ್ನೆ ಎಲ್ಲ ಅದನ್ನು ಹೇಳಿದ್ದೀನಿ. ಮತ್ತೆ ಅದಕ್ಕೆ ಆಸ್ಪದ ಆಗಬಾರ್ದು ಅನ್ನೋಂಥ ಏಕಮೇವ ಮುನ್ನೆಚ್ಚರಿಕೆಯಿಂದ ಆಗಿರುವಂಥ ಒಂದು ದೊಡ್ಡದಾದ ಬೆಳವಣಿಗೆ ಇದು. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗಲಾದರೂ ತಿದ್ದುಕೊಂಡು ಈ ರೀತಿಯ ರಾಜೀನಾಮೆ ಕೊಟ್ಟಿದ್ರಿ, ಇದು ಯಾವುದೇ ರೀತಿ ಅವಮಾನ ಅಲ್ವೇ ಅಲ್ಲ. ಏಕೆಂದರೆ
ಮಟ್ಟ ಹಾಕಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೆ ಪೃಷ್ಠಭೂಮಿಯನ್ನು ತಯಾರು ಮಾಡಬೇಕು. ನಮಸ್ಕಾರ.